ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಹಿಂದೂಗಳ ನರಮೇಧ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಯುದ್ಧ ಬೇಡ ಅಂತ. ಈಗ ಮಾಜಿ ಸಂಸದೆ ರಮ್ಯಾ ಅವರ ಸರ್ದಿ. ಯುದ್ಧದ ವಿಷಯವಾಗಿ ಏನು ಹೇಳಿದ್ದಾರೆ ರಮ್ಯಾ? ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆಗಿದೆ. ಮೊನ್ನೆ ಅಷ್ಟೇ ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇವತ್ತು ಅದೇ ಮಂತ್ರವನ್ನ ಪಠಿಸಿದ್ದಾರೆ ಮಾಜಿ ಸಂಸದೆ ರಮ್ಯಾ. ಯುದ್ಧದಿಂದ ಯಾರು ಉದ್ಧಾರ ಆಗಲ್ಲ, ಯುದ್ಧವೇ ಪರಿಹಾರ ಅಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ರಮ್ಯಾ ಹೇಳಿದ್ದಾರೆ. ಪಹಲ್ಗಾಮ್ ಘಟನೆಗೆ ಭದ್ರತಾ ವೈಫಲ್ಯವೂ ಕೂಡ ಕಾರಣ ಇದೆ ಅಂತ ಅವರು ಹೇಳೋ ಮೂಲಕವಾಗಿ ಅದರ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನ ಜನರು ಮಾಡಬೇಕಾಗಿದೆ. ಭದ್ರತಾ ವೈಫಲ್ಯದ ಕುರಿತಾಗಿ ಜನ ಪ್ರಶ್ನೆ ಮಾಡಬೇಕಾಗಿದೆ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ ಮಾಜಿ ಸಂಸದೆ ರಮ್ಯಾ. ಪಹಲ್ಗಾಮ್ ದಾಳಿಯಲ್ಲಿ 26 ಜನ ಅಮಾಯಕರ ಬಲಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಉಗ್ರರ ಬಗ್ಗೆ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಟಿ ರಮ್ಯಾ ಅವರಿದ್ದಾರೆ. ಕಾಶ್ಮೀರದಲ್ಲಿ ಏನೋ ಒಂದು ಪಹಲ್ಗಾಮ್ನಲ್ಲಿ ಒಂದು ದಾಳಿ ಆಯಿತು, 26 ಅಮಾಯಕರ ಬಲಿಯನ್ನು ತೆಗೆದುಕೊಂಡಂಥದ್ದು ಏನು ಉಗ್ರರು. ಸೊ ಈ ಒಂದು ಘಟನೆ ಬಗ್ಗೆ ಓವರಾಲ್ ಆಗಿ ಹೇಳಬೇಕು. ಡೆಫಿನೆಟ್ಲಿ ನಾವು ಇಂಟೆಲಿಜೆನ್ಸ್ ಫೇಲಿಯರ್ ಮತ್ತು ಸೆಕ್ಯೂರಿಟಿ ಲ್ಯಾಪ್ಸಸ್ನ ಕ್ವೆಶ್ಚನ್ ಮಾಡಲೇಬೇಕು. ಬಿಕಾಸ್ ಇಟ್ಸ್ ಸಚ್ ಎ ವಾಲಿಟೈಲ್ ಏರಿಯಾ. ಹೇಗೆ ಅವ್ರು ಬಂದರು, ಹೇಗೆ ವಾಟ್ ವಾಸ್ ದಿಸ್ ಲ್ಯಾಪ್ಸ್ ದಟ್ ಕಾಸ್ಡ್ ಇಟ್ ಅಂತ ನಾವು 100% ಯು ಹ್ಯಾವ್ ಟು ಆ್ಯನಲೈಸ್ ಆ್ಯಂಡ್ ಯು ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಬಟ್ ಈಗ ಸರ್ಕಾರದವ್ರು ಏನು ಆ್ಯಕ್ಷನ್ ತೊಗೋತಾರಂತ ನೋಡಬೇಕು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕೆಲವರು ಹೇಳಿದರು ಸೆಕ್ಯೂರಿಟಿ ಪ್ರಾಬ್ಲಮ್ ಇತ್ತು, ಸೆಕ್ಯೂರಿಟಿ ಇರಲಿಲ್ಲ ಅಂತ. ಸೊ ನೀವು ಯಾವತ್ತಾದರೂ ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವತ್ತು ಸೆಕ್ಯೂರಿಟಿ ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ? ನಾವು ಶೂಟಿಂಗ್ ಹೋಗಿದ್ವಿ ಆ್ಯಕ್ಚುಲಿ. ಉಪೇಂದ್ರ ಅವರು ನಾವು ಯಾವುದು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅನಿಸುತ್ತೆ ಆ ಸಿನಿಮಾಗೆ ಶೂಟಿಂಗ್ ಹೋದಾಗ, ಐ ಥಿಂಕ್ ಸೊ, ಆ ಸಿನಿಮಾಗೆ ಹೋದಾಗ ನಾವಲ್ಲಿ ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ಆವಾಗ ನಮಗೆ ಫುಲ್ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ರು. ಬಟ್ ಆ್ಯಕ್ಚುಲಿ ದ ಬಾರ್ಡರ್ ನೀಡ್ಸ್ ಮೋರ್ ಸೆಕ್ಯೂರಿಟಿ ದೆನ್ ಆಸ್ VIPs. ನಮಗಿಂತ ಹೆಚ್ಚಾಗಿ ಅವ್ರಿಗೆ ಬೇಕು ಆ್ಯಕ್ಚುಲಿ. ಸೊ ಐ ಥಿಂಕ್ ವೈ ದ ಸೆಕ್ಯೂರಿಟಿ ಲ್ಯಾಪ್ಸ್ ಹ್ಯಾಪನ್ ಅದನ್ನ ನಾವು ಕ್ವೆಶ್ಚನ್ ಮಾಡಲೇಬೇಕಾಗುತ್ತೆ. ಈಗ ಯುದ್ಧದಲ್ಲಿ ಯುದ್ಧ ಮಾಡಬೇಕು ಬೇಡವಾ ಅನ್ನೋದು ಸಾಕಷ್ಟು ಗೊಂದಲ ಇದೆ. ಕೆಲವರು ಬೇಕು ಯುದ್ಧ ಅಂತ ಇದ್ದಾರೆ, ಕೆಲವರು ಬೇಡ ಅಂತ ಇದ್ದಾರೆ. ಸೊ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡಿದವ್ರನ್ನ ನಾವು ಪರ್ಸನಲ್ ಒಪಿನಿಯನ್ ಇವರೇ, ಐ ಆಮ್ ನಾಟ್ ಫಾರ್ ವೈಲೆನ್ಸ್ ಬಿಕಾಸ್ ಯಾರು ಉದ್ಧಾರ ಆಗಲ್ಲ ಇದರಿಂದ. ಸೊ ಐ ಡೋಂಟ್ ಥಿಂಕ್ ದಟ್ ಗೋಯಿಂಗ್ ಟು ವಾರ್ ಇಸ್ ದಿ ಆನ್ಸರ್. ದೇರ್ ಹ್ಯಾಸ್ ಟು ಬಿ, ನಾವು ಲೀಡರ್ಸ್ನ ಎಲೆಕ್ಟ್ ಮಾಡಿದ್ರು ಸೊ ದೇ ಕ್ಯಾನ್ ಸೇಫ್ ಗಾರ್ಡ್ ಅಸ್, ದೇ ಕ್ಯಾನ್ ಪ್ರೊಟೆಕ್ಟ್ ಅಸ್. ಸೊ ಅವ್ರ ಕಡೆಯಿಂದ ಫೇಲಿಯರ್ ಆಗಿ ಆಮೇಲೆ ವಿ ಡಿಕ್ಲೇರ್ ವಾರ್ ಆ್ಯಂಡ್ ಸಾಯೋದು ಯಾರು? ನಮ್ಮ ಸೋಲ್ಜರ್ಸೇನೆ. ಅದರಿಂದ ಏನಾಗಲ್ಲ. ಇನ್ನು ಮುಂದೆ ಈ ಥರ ಇನ್ನೊಂದು ಸತಿ ಆಗಬಾರ್ದು ಅಂತ ನೋಡ್ಕೊಳ್ಳೋದು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾವು ಫೇಲ್ ಆಗಿಬಿಟ್ಟು ಮತ್ತೆ ಇದನ್ನ ಐ ಡೋಂಟ್ ಸಿ ಎನಿ ಪಾಯಿಂಟ್ ಇನ್ ದ್ಯಾಟ್. ಆ್ಯಂಡ್ ನನ್ನ ಪರ್ಸನಲ್ ಒಪಿನಿಯನ್, ಐ ಆಮ್ ನಾಟ್ ಫಾರ್ violence of any kind, so I don't believe in that. ಈಗಲೂ ನೋಡ್ತಾ ಇದ್ದೀರಾ ನೀವು, whether it is Israel and Palestine or anywhere else, it doesn't benefit anyone. So I am not for violence or war. I hope they take appropriate action, but the most important thing to do is that we ensure that ಈ ಥರ ಮತ್ತೆ ಆಗಬಾರ್ದಂತ. we already had the same thing with Balakot, ಸೇಮ್ ಆಯಿತು, ಮತ್ತೆ ಇದು ಆಗ್ತಾ ಇದೆ. ಸೊ ವಿ ಶುಡ್ ಎನ್ಶೋರ್. ಅವ್ರು ಹೇಳಿದ್ರೆ ಡಿಮಾನಿಟೈಸೇಷನಿಂದ ಟೆರರಿಸಮ್ ಸ್ಟಾಪ್ ಆಗುತ್ತಂತ. ಇಟ್ ಇಸ್ ನಾಟ್ ಸ್ಟಾಪ್. ಸೊ ವಾಟ್ ಆ್ಯಕ್ಷನ್ ಆರ್ ಯು ಟೇಕಿಂಗ್? ವಾಟ್ ಆರ್ ಯು ಡೂಯಿಂಗ್? They have to answer. We don't have the answers, right? We are just normal citizens. They are the leaders, they should answer. ಇದಿಷ್ಟು ನಟಿ ರಮ್ಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಧನು ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನಗೆ ಸಂಘರ್ಷ ಇಷ್ಟ ಆಗೋದಿಲ್ಲ. ಯುದ್ಧವೇ ಉತ್ತರ ಅಲ್ಲ. ಇದನ್ನ ಲೀಡರ್ಸ್ ಇತ್ಯರ್ಥಪಡಿಸಬೇಕು. ಅವ್ರನ್ನ ಆಯ್ಕೆ ಮಾಡಿರೋದು ಯಾಕೆ ಇತ್ಯಾದಿಗಳ ಕುರಿತಾಗಿ ರಮ್ಯಾ ಮಾತನಾಡ್ತಾ ಇದ್ರು.